ಚಿಲ್ಲಿ ಪೌಡರ್, ಸಖತ್ ಖಾರ, ಬಣ್ಣ ಮತ್ತು ರುಚಿ. ಆಚಿ ಚಿಲ್ಲಿ ಪೌಡರ್. ಕಾಫಿನಾಡಿನ ಬಯಲುಸೀಮೆ ಭಾಗದಲ್ಲಿ ಧಾರಾಕಾರ ಮಳೆಗೆ ತುಂಬಿ ಹರಿದ ಭದ್ರಾ ಮೇಲ್ದಂಡೆ ಕಾಲುವೆ ನೀರು. ನೂರಾರು ಎಕರೆ ಕೃಷಿ ಭೂಮಿ, ಅಡಕೆ, ತೆಂಗಿನ ತೋಟ ಜಲಾವೃತವಾಗಿದೆ. ಕೃಷಿ ಭೂಮಿ ಜಲಾವೃತಗೊಂಡ ದೃಶ್ಯ ಡ್ರೋನ್ ಕ್ಯಾಮೆರಾದಲ್ಲಿ ಸೆರೆ ಸಿಕ್ಕಿದೆ. ಚಿಕ್ಕಬಳಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕೃಷಿ ಭೂಮಿ ಜಲಾವೃತವಾಗಿದ್ದು, ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಚಿಕ್ಕಬಳಕೆರೆ ಗ್ರಾಮ ಪಂಚಾಯಿತಿ, ಚಿಕ್ಕಬಳಕೆರೆ ಪಂಚಾಯಿತಿ ವ್ಯಾಪ್ತಿಯ ಅಡಗಲು, ತಿಮ್ಮಾಪುರ ಗ್ರಾಮದ ಸುತ್ತಮುತ್ತಲಿನ ಪ್ರದೇಶಗಳು ಜಲಾವೃತವಾಗಿದೆ. ರಸ್ತೆಯ ಮೇಲೆ ಹರಿತಾ ಇರುವಂತಹ ಭದ್ರಾ ಮೇಲ್ದಂಡೆ ಕಾಲುವೆ ನೀರು ಬಯಲುಸೀಮೆ ಭಾಗದಲ್ಲಿ ಭಾರೀ ಮಳೆಯಿಂದ ಅವಾಂತರವೇ ಸೃಷ್ಟಿಯಾಗ್ಬಿಟ್ಟಿದೆ. ಚಿಕ್ಕಮಗಳೂರು ಜಿಲ್ಲೆ ಕಡೂರು ತಾಲೂಕಿನ ಚಿಕ್ಕಬಳಕೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಿರೋದು. ಚಿಕ್ಕಬಳಕೆರೆ ಪಂಚಾಯಿತಿ ವ್ಯಾಪ್ತಿಯ ಅಡಗಲು ಎಂಬಲ್ಲಿ ದೃಶ್ಯ ಗಮನಿಸ್ತಾ ಇದ್ದೀರಾ, ಯಾವ ಪ್ರಮಾಣದಲ್ಲಿ ಮಳೆ ಆಗಿದೆ, ಯಾವ ಪ್ರಮಾಣದಲ್ಲಿ ಹಾನಿ ಸಂಭವಿಸಿದೆ ಅಂತ. ಮಳೆಗೆ ತುಂಬಿ ಹರಿದಿರೋದು ಭದ್ರಾ ಮೇಲ್ದಂಡೆ ಕಾಲುವೆ ನೀರು. ಇದರಿಂದ ವಿಪರೀತವಾದಂಥ ಸಮಸ್ಯೆಯನ್ನು ಆ ಭಾಗದ ರೈತರು, ಜನರು ಎದುರಿಸಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕೃಷಿ ಭೂಮಿ ಸಂಪೂರ್ಣವಾಗಿ ಜಲಾವೃತ ಆಗಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ನಷ್ಟವನ್ನು ಅನುಭವಿಸುವಂಥ ಸ್ಥಿತಿ ನಿರ್ಮಾಣ ಆಗಿದೆ. ಇದು ಡ್ರೋನ್ ವಿಜುವಲ್ಸ್ ನೀವು ಗಮನಿಸ್ತಿದ್ದೀರಾ. ಎಲ್ಲಿಂದ ಎಲ್ಲಿ ನೋಡಿದ್ರೂ ನೀರು ನೀರು ನೀರು, ಆ ಪ್ರಮಾಣದಲ್ಲಿ ನೀರು ಹರಿದು ಬರ್ತಾ ಇದೆ. ಇದರಿಂದ ಸಾಕಷ್ಟು ರೀತಿಯಾದಂಥ ಹಾನಿ ಸಂಭವಿಸಿದೆ. ಹಾಸನದಲ್ಲಿ ಕಳೆದ 2-3 ದಿನಗಳಿಂದ ನಿರಂತರ ಮಳೆಯಿಂದ ಒಂದೇ ದಿನಕ್ಕೆ ನೂರಾರು ಕೆರೆಗಳು ಭರ್ತಿ. ಯಾವುದೇ ಕ್ಷಣದಲ್ಲೂ ಹೇಮಾವತಿ ಡ್ಯಾಂನಿಂದ ನೀರು ಬಿಡುಗಡೆ. ಇತಿಹಾಸದಲ್ಲಿ ಮೊದಲ ಬಾರಿಗೆ ಅಕ್ಟೋಬರ್ನಲ್ಲಿ ಬಿಡುಗಡೆ ಸಾಧ್ಯತೆ. ನದಿ ಪಾತ್ರದ ಗ್ರಾಮಗಳ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ಕೂಡ ನೀಡಿದೆ. ನೋಡಿ, ಆ ಭಾಗದಲ್ಲಿ ಸಾಕಷ್ಟು ರೀತಿಯಾದಂಥ ಸಮಸ್ಯೆ ಆಗ್ತಾ ಇದೆ. ಕೆರೆಗಳು ಭರ್ತಿಯಾಗಿರುವಂಥದ್ದು, ಯಾವುದೇ ಕ್ಷಣದಲ್ಲೂ ಕೂಡ ನೀರು ಬಿಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಜನರಿಗೆ ಜಿಲ್ಲಾಡಳಿತ ಎಚ್ಚರಿಕೆಯನ್ನು ನೀಡಿದೆ. ಎಚ್ಚರಿಕೆಯಿಂದ ಇರುವಂತೆ ಸೂಚನೆಯನ್ನು ನೀಡಲಾಗಿದೆ. ಹಾಸನದಲ್ಲಿ ಕಳೆದ 2-3 ದಿನಗಳಿಂದ ನಿರಂತರ ಮಳೆಯಿಂದ ದಿನಕ್ಕೆ ನೂರಾರು ಕೆರೆಗಳು ಭರ್ತಿ ಆಗ್ತಾ ಇದೆ. ಹೇಮಾವತಿ ಡ್ಯಾಂನಿಂದ ಯಾವುದೇ ಕ್ಷಣದಲ್ಲಿ ಬೇಕಾದರೂ ನೀರು ಬಿಡಬಹುದು ಅಂತ ಹೇಳಿದ್ದಾರೆ. ಇತಿಹಾಸದಲ್ಲೇ ಮೊದಲ ಬಾರಿಗೆ ಅಂತೆ ಅಕ್ಟೋಬರ್ನಲ್ಲಿ ನೀರು ಬಿಡುಗಡೆಯ ಸಾಧ್ಯತೆ ಇರೋದು. ಹಾಗಾಗಿ ನದಿ ಪಾತ್ರದ ಗ್ರಾಮಗಳ ಜನರಿಗೆ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸಿ ಅನ್ನುವಂಥ ಸೂಚನೆಯನ್ನು ಜಿಲ್ಲಾಡಳಿತ ಈಗಾಗಲೇ ನೀಡಿದೆ. ನೋಡಿ, ಈ ಬಾರಿ ಕೆಲವು ಭಾಗಗಳಲ್ಲಿ ನಿರೀಕ್ಷೆಗೂ ಮೀರಿ ಮಳೆ ಆಗಿರೋದು. ಅನಿರೀಕ್ಷಿತ ಮಳೆ ಆಗಿದ್ದು ಹೆಚ್ಚು, ನಿರೀಕ್ಷೆಗೂ ಮೀರಿ ಮಳೆ ಆಗಿರುವಂಥದ್ದು. ಆ ಹಿನ್ನೆಲೆಯಲ್ಲಿ ರೈತರಿಗೆ ಪಾಪ ಕಷ್ಟ ಆಗ್ತಾ ಇದೆ. ವಿಪರೀತವಾಗಿ ಮಳೆ ಆಯಿತು ಅಂತಂದ್ರೂ ಸಮಸ್ಯೆನೇ. ಬೆಳೆದಿರೋದೆಲ್ಲ ಕೊಚ್ಕೊಂಡು ಹೋಗ್ಬಿಡತ್ತೆ, ವಿಪರೀತ ಹಾನಿ ಆಗ್ಬಿಡತ್ತೆ. ಮಳೆನೇ ಆಗಲಿಲ್ಲ ಅಂದ್ರೂ ಸಮಸ್ಯೆ. ಆದರೆ ಈ ವರ್ಷ ಹೆಚ್ಚು ಮಳೆ ಆಗಿದೆ. ಹಾಗಾಗಿ ಮಳೆಯಿಂದ ಒಂದು ದಿನಕ್ಕೆ ನೂರಾರು ಕೆರೆಗಳು ಭರ್ತಿ ಆಗ್ತಾ ಇದೆ ಅಂದರೆ ಯೋಚನೆ ಮಾಡಿ ಯಾವ ಪ್ರಮಾಣದಲ್ಲಿ ಹಾಸನ, ಚಿಕ್ಕಮಗಳೂರು ಈ ಭಾಗದಲ್ಲಿ ಮಳೆ ಆಗಿದೆ ಅನ್ನೋದನ್ನು ನಾವು ನಿರೀಕ್ಷಿಸ್ಬೋದು. ಮತ್ತು ಅಕ್ಟೋಬರ್ನಲ್ಲಿ ನೀರು ಬಿಡುಗಡೆ ಮಾಡಿದ ಇತಿಹಾಸವೇ ಇಲ್ವಂತೆ. ಇದೇ ಮೊದಲ ಬಾರಿಗೆ ಅಕ್ಟೋಬರ್ನಲ್ಲಿ ನೀರು ಬಿಡುಗಡೆ ಮಾಡಬೇಕಾದಂಥ ಒಂದು ಸ್ಥಿತಿ ಇದೆ ಅಂತ ಅಂದರೆ ಎಷ್ಟು ಮಟ್ಟಿಗೆ, ಯಾವ ಪ್ರಮಾಣದಲ್ಲಿ ಮಳೆ ಆಗಿದೆ ಅನ್ನೋದು ನೋಡಬೇಕಾಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪ್ರಕಾಶ್. ವಿಪರೀತವಾಗಿ ಮಳೆ ಆಗ್ತಾ ಇರೋದ್ರಿಂದ ಸಾಕಷ್ಟು ಹಾನಿ ಸಂಭವಿಸ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ. ಸದ್ಯದ ಪರಿಸ್ಥಿತಿ ಎಲ್ಲೆಲ್ಲಿ ಏನೇನಿದೆ? ಚಿಕ್ಕಮಗಳೂರಿನ ಬಯಲು ಸೀಮೆ ಭಾಗದಲ್ಲಿ ರಾತ್ರೋರಾತ್ರಿ ಧಾರಾಕಾರ ಮಳೆ ಸುರಿತಾ ಇರ್ತಕ್ಕಂಥದ್ದು.
ನೂರಾರು ಎಕರೆ ಕೃಷಿ ಭೂಮಿ, ಅಡಿಕೆ, ತೆಂಗಿನ ತೋಟ ಸಾಕಷ್ಟು ಈಗಾಗಲೇ ಜಲಾವೃತ ಆಗಿದೆ ಅನ್ನುವ ಮಾಹಿತಿ ಲಭ್ಯವಾಗಿದೆ. ಆ ಜಲಾವೃತ ಆಗಿರ್ತಕ್ಕಂತಹ ದೃಶ್ಯ ಡ್ರೋನ್ ಕ್ಯಾಮ್ರಾದಲ್ಲಿ ಈಗಾಗಲೇ ಅಲ್ಲಿನ ಸ್ಥಳೀಯರು ಸೆರೆ ಹಿಡಿದಿದ್ದಾರೆ. ಕಡೂರು ತಾಲೂಕಿನ ಚಿಕ್ಕ ಬಳಕೆರೆ ಪಂಚಾಯಿತಿ ವ್ಯಾಪ್ತಿಗೆ ಬರುವಂತಹ ಸಾಕಷ್ಟು 3 ಗ್ರಾಮಗಳು, ಅಡಗಲು, ತಿಮ್ಮಾಪುರ ಹಾಗೂ ಇನ್ನೊಂದಿಷ್ಟು ಗ್ರಾಮಗಳು ಈಗಾಗಲೇ ಸಾಕಷ್ಟು ಜಲಾವೃತ ಆಗಿದೆ ಅನ್ನುವ ಮಾಹಿತಿ ಬಂದಿರುವಂತದ್ದು. ರಸ್ತೆ ಮೇಲೆ ಹರಿಯುತ್ತಿರುವಂತಹ ಕಾಲುವೆ ನೀರು ಕಳೆದ ರಾತ್ರಿ ಸುರಿದಿರುವಂತಹ ಮಳೆಗೆ ಅವಾಂತರವನ್ನು ಕೂಡ ಈಗಾಗಲೇ ಸೃಷ್ಟಿ ಮಾಡಿದೆ. ಬೆಳಿಗ್ಗೆಯಿಂದ ಸಂಪೂರ್ಣ ಬಿಡುವು, ಒಂದಿಷ್ಟು ಬಿಡುವನ್ನು ಕೂಡ ಈಗಾಗಲೇ ನೀಡಿರುವಂತದ್ದು. ಅಂದ್ರೆ ಇಂದು ಬೆಳಿಗ್ಗೆ ಒಂದಿಷ್ಟು ಬಿಡುವು ನೀಡಿದೆ. ತಡರಾತ್ರಿ ಭಾರಿ ಮಳೆ ಸುರಿದಿರುವಂತದ್ದು. ಇನ್ನಷ್ಟು ಕೃಷಿ ಗ್ರಾಮಗಳು ಕೂಡ ಮುಳುಗಡೆ ಆಗುವ ಆತಂಕ ಈಗಾಗಲೇ ಕಡೂರು ತಾಲೂಕಿನ ಕೆಲ ಗ್ರಾಮದವರಿಗೆ ಆತಂಕ ಈಗಾಗಲೇ ಆಗಿರುವಂತದ್ದು. ಅಲ್ಲಿಗೆ ಸ್ಥಳೀಯ ತಾಲೂಕು ಆಡಳಿತ ಅಧಿಕಾರಿಗಳು, ತಹಶೀಲ್ದಾರ್ ಎಲ್ಲರೂ ಕೂಡ ಸ್ಥಳಕ್ಕೆ ಹೋಗಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗಿರ್ತಕ್ಕಂಥದ್ದು. ನೀತಿ. ಓಕೆ, ಥ್ಯಾಂಕ್ ಯು ಪ್ರಕಾಶ್, ತಮ್ಮ ಡೀಟೇಲ್ಸ್ಗಾಗಿ.